ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಮೃದುವಾದ ಒಂದು ಪೂರಿ ಮತ್ತು ಆಮ್ರಖಂಡ ಮಾಡೋದನ್ನು ತೋರಿಸ್ತೀನಿ. ಮಾವಿನ ಹಣ್ಣಿನ ಸೀಸನ್ ಒಳಗೆ ಈ ಆಮ್ರಖಂಡನೂ ಏನದ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಅಂದರೆ ಪೂರಿ. ಇದು ನೋಡ್ರಿ ಪೂರಿ ಹೆಂಗೆ ಉಬ್ಬ್ಯಾವು, ಇದನ್ನ ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ನೋಡ್ಕೊಂಬರೋಣ. ಈಗ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಇದು ನೋಡ್ರಿ ಹಾಲು ಏನದ ನಾನಿಲ್ಲಿ ಕಾಸ್ಲಿಕ್ಕೆ ಇಟ್ಟೀನಿ. ಇಲ್ಲಿ ನೋಡ್ರಿ ಹಾಲು ಕಾದಾವ. ಈ ಗ್ಯಾಸ್ ಆಫ್ ಮಾಡಿ ನಾನು ಇದೇನದ ಬೆಚ್ಚಗಾದ್ಮೇಲೆ ಇದಕ್ಕೆ ಹೆಪ್ಪ ಹಾಕೋಣಂತೆ. ಇಲ್ಲಿ ನೋಡ್ರಿ ಹಾಲು ಏನದ ಬೆಚ್ಚಗಾಗ್ಯಾವ. ಹಿಂಗ್ ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗೆ ಹತ್ತಿದ್ರೆ ಈಗೇನದ ಹೆಪ್ಪ ಹಾಕೋಣ. ಇಲ್ಲಾನ ಮೊಸರಿನದ ಸ್ವಲ್ಪ ನೀರು ಮಾಡ್ಕೊಂಡಿನಿ. ಮಜ್ಜಿಗೆ ಹಚ್ಚಿದ್ರೆ ನಿಮ್ಗೆ ಭಾಳ ಚಲೋ ಆಗ್ತದೆ. ಮೊಸರಾದ್ರೆ ಒಂದೇ ಕಡೆ ಕೊಡ್ತದೆ, ಮಜ್ಜಿಗೆ ಆದ್ರೆ ಏಕತ್ರಾಗಿ ಹೆಪ್ಪ ಜಲ್ದಿ ಆಗ್ತದೆ. ಈಗ ನೋಡ್ರಿ ಇದಕ್ಕೆ ಹೆಪ್ಪ ಹಾಕೋಣ. ಹಾಕೊಂಡು ಚಲೋತ್ನಿಗೆ ಏನದ ಇದನ್ನ ಕೈ ಆಡ್ಸ್ಕೋಣ. ಇದನ್ನ ಎಲ್ಲ ಕೈ ಆಡ್ಸ್ಕೊಂಡಿನಿ. ಈಗೇನದ ಮ್ಯಾಲ ಮುಚ್ಚಿ ಪೂರ್ಣ ಮೊಸರು ಹೆಪ್ಪಾಗೋವರೆಗೂ 5-6 ಗಂಟೆ ಏನದ ಬಿಡ್ಬೇಕಾಗ್ತದೆ. 5-6 ತಾಸು ಏನದ ಬಿಟ್ಟು ಅಂದ್ರೆ ಚಲೋತ್ನಾಗ ಹೆಪ್ಪ ಆಗ್ತದೆ. ಮ್ಯಾಲ ಮುಚ್ಚಿ ಬಿಟ್ಟೋಣ. ಇದು ನೋಡ್ರಿ ಮೊಸರು ಹೆಪ್ಪಾಗ್ಯದ, ಎಷ್ಟು ಚಲೋ ಆಗ್ಯದ. ಇದನ್ನ ಒಂದು ಬಸಿ ಬುಟ್ಟಿಗೆ ಹಾಕೋಣ. ಇಲ್ಲೇ ಒಂದು ಜರಡಿ ಬುಟ್ಟಿ ತಗೊಂಡಿನಿ. ಈಗ ಇದಕ್ಕೇನದ ಮೇಲೆ ಒಂದು ಬಟ್ಟೆ ಹಾಕೋಣ. ಈಗಲೇ ಮೊಸರು ಹಾಕೋಣ. ಇದಕ್ಕೆ ಇದೇನದ ನಾನು ಮೊಸರು ಹಾಕೊಂಡಿನಿ. ಈ ಬಟ್ಟೆ ಏನದ ಕಟ್ಟಿ ನೀರೆಲ್ಲ ಬಸಿಲಿಕ್ಕೆ ಇಡ್ಬೇಕು. ಒಂದೊಂದ್ರೆ 4-5 ತಾಸು ಆಗ್ತದಂದ್ರೆ ನಿಮಗೆ ಚಕ್ಕ ರೆಡಿ ಆಗ್ತದೆ ಇದು ಶ್ರೀಖಂಡ ಮಾಡ್ಲಿಕ್ಕೆ. ಹಿಂಗಾಗಿ ಇದನ್ನ ಕಟ್ಟಿಡೋಣ. ಈಗ ಇದು ನೋಡ್ರಿ ಹಿಂಗ್ ಕಟ್ಟಿಟ್ಟಿ ನಾನು. ಇದೇನದ ನೀರ್ ಬಸಿಲಿಕ್ಕೆ ಬಿಡ್ಬೇಕಂದ್ರೆ ಯಾವ್ದಕ್ಕರ ಒಂದು ನೀವು ಮಳಿಗೆ ಅಥವಾ ತೂಗ್ ಹಾಕ್ಬಹುದು. ಇಲ್ಲಾಂದ್ರೆ ಇದ್ರೊಳಗೆ ಇಟ್ಟು ಏನದ ಮ್ಯಾಲೊಂದು ವಜ್ಜ ಅಂದ ಏನಾರ ಇಟ್ಟು ಅಂದ್ರೆ ನೀರೆಲ್ಲ ಬಸಿತದ. ಇದನ್ನೇನದ ಒಂದು 4-5 ತಾಸು ಬಿಡೋಣ. ಈಗ ಇದು ನೋಡ್ರಿ ನಾವೇನ್ ಮೊಸರು ಕಟ್ಟಿ ಹಾಕೊಂಡಿದ್ವಲ್ಲ, ಚಕ್ಕ ರೆಡಿ ಆಗಿದಿಲ್ಲೇ ನೋಡ್ರಿ ಎಷ್ಟು ಚಲೋ ಬಂತದ. ಈಗ ಇದನ್ನೇನದ ಒಂದು ಬುಟ್ಟಿಗೆ ತಕೋಣ. ಇಲ್ಲೇ ಇದೇನದ ಚಕ್ಕ ನಾನು ಎಲ್ಲ ಒಂದು ಬುಟ್ಟಿಗೆ ತಕೊಂಡಿನಿ. ಈಗ ಇದನ್ನೇನದ ಮೊದ್ಲ ಚಲೋತ್ನಂಗೆ ಕೈ ಆಡ್ಸ್ಕೋಣ ಎಲ್ಲಾನು. ನೋಡ್ರಿ ಎಷ್ಟು ಚಲೋ ಬಂದ, ಸಾಫ್ಟ್ ಆಗಿ ಅಗ್ದಿ. ಇದು ನೋಡ್ರಿ ಎಷ್ಟು ಸಾಫ್ಟ್ ಆಗೋಂಗ ಏನದ ನಾ ಕೈ ಆಡ್ಸ್ಕೊಂಡಿನಿ ಚಲೋತ್ನಂಗೆ. ಹಿಂಗ ಆಗ್ಬೇಕಿದು. ಈಗ ಇದನ್ನೇನದ ಮುಚ್ಚಿಡೋಣ ಅನ್ಕತ್ತೆ. ಇದು ನೋಡ್ರಿ ನಾ ಇಲ್ಲೇ ಒಂದು ಮಾವಿನ ಹಣ್ಣಿನ ತಗೊಂಡಿನಿ. ಈಗ ಮೊದ್ಲಿಗೆ ಏನದ ಇದನ್ನ ಸಿಪ್ಪಿ ತಕೊಂಡು ಹೆಚ್ಕೋಣ. ಇಲ್ಲೇನದ ತುಂಬ ತಕೊಂಡಿದ್ದೀನ. ಸಿಪ್ಪಿ ತಕೋಣ. ನೋಡ್ರಿ ಮಾವಿನ ಹಣ್ಣು ಕಲರ್ ಇರಬೇಕು ಮತ್ತು ಸ್ವೀಟು ಇತ್ತಂದ್ರೆ ನಿಮಗೆ ಶ್ರೀಖಂಡ ಭಾಳ ಚಲೋ ಆಗ್ತದೆ. ಹುಳಿ ಇದ್ದದ್ದು ತಗೊಂಡ್ರಿ, ಆದಷ್ಟು ಸೀದ್ರೆ ಹಣ್ಣು ಚಲೋ ಆಗ್ತದ. ಇದು ನೋಡ್ರಿ ಎಲ್ಲ ಸಿಪ್ಪಿ ತಕ್ಕೊಂಡು ನಾನು ಈಗ ಇನ್ನು ಹೋಳ್ ಮಾಡ್ಕೋಣ. ಇವು ಭಾಳ ಸ್ವೀಟ್ ಇರ್ತಾವ ಹಣ್ಣು, ಮತ್ತು ಕಲರು ಚಲೋ ಇರ್ತಾವ. ಆಪೂಸ್ ಆತು, ಇವು ಮಲ್ಲಿಕ ಆತು, ಇಂಥವು ತಗೊಂಡ್ರೆ ಶ್ರೀಖಂಡನು ಏನದ ಚಲೋ ಆಗ್ತದಗ್ದಿ. ಇದು ನೋಡ್ರಿ ಎಲ್ಲ ಏನದ ಪಲ್ಪ್ ತಕೊಂಡಿ ನಾನು. ಎಷ್ಟು ಚಲೋ ಬಂದದ ನೋಡ್ರಿ. ಗೊಟ್ಟೆ ಎಷ್ಟು ತೆಳ್ಳಗದ ಮತ್ತು ಇಷ್ಟೊಂದು ಏನದ ಹಣ್ಣು ಬಂದದ. ಈಗ ಇದನ್ನ ಮಿಕ್ಸರ್ಗೆ ಹಾಕೋಣ. ಇಲ್ಲೇ ಒಂದು ಜಾರ್ ತಗೊಂಡಿ. ಈ ಜಾರ್ಗೆ ಏನದ ಇನ್ನು ಹಣ್ಣು ಹಾಕೋಣ. ಇದಕ್ಕೆ 1-2-3 ಚಮಚದಷ್ಟು ಸಣ್ಣ ಚಮಚದಲ್ಲೇ ನಾನು ಸಕ್ಕರೆ ಹಾಕೊಳಕತ್ತೀನಿ. ನೋಡ್ರಿ ಇಷ್ಟು ಹಾಕೊಂಡಿನಿ. ಯಾಕಂದ್ರೆ ಹಣ್ಣು ಭಾಳ ಸಿಹಿದೆ, ಹಿಂಗಾಗಿ ನಾನು 3 ಚಮಚದಷ್ಟು ಹಾಕೊಂಡಿನಿ. ಏನದ ರುಬ್ಕೊಂಬರೋಣ. ನೋಡ್ರಿ ಇದೆಲ್ಲ ಏನದ ಮಾವಿನ ಹಣ್ಣು ಹಿಂಗೆ ರುಬ್ಕೊಂಬಂದಿನಿ. ಇದು ಹಣ್ಣು ಸಿಹಿದಕ್ಕೆ ನಾ ಸಕ್ಕರೆ ಸ್ವಲ್ಪ ಹಾಕಿನಿ. ನಿಮ್ಗೆ ಸಕ್ಕರೆನೂ ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು, ಅಥವಾ ಬಿಸಿ ಸಕ್ಕರೆನೂ ಸಹ ಹಾಕೋಬಹುದು ನೀವು. ಇದು ನೋಡ್ರಿ ಈಗ ಇದೇನದ ಆ ಮೊಸರಿಂದ ಏನು ಮಾಡ್ಕೊಂಡಿರ್ತೀವಲ್ಲ ಚಕ್ಕಾಕ, ಅದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಹಾಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡು ಕೈ ಆಡ್ಸ್ಕೊಳ್ಳೋಣ. ಮತ್ತೆ ಬೇಕಂದ್ರೆ ನೋಡಿ ಹಾಕೋಣಂತ.
ಇಲ್ಲೇ ಕೈ ಆಡ್ಸ್ಕೊಂಡು ನಾ ಇನ್ನೊಂದು ಸ್ವಲ್ಪ ಏನದ ಇದನ್ನ ಹಣ್ಣಿಂದ ಏನದ ಪಲ್ಪ ಅದನ್ನ ಹಾಕೊಳಕತ್ತೀನಿ ಒಂದು ಸ್ವಲ್ಪ. ನೋಡ್ರಿ ಹಣ್ಣು ಹಾಕಿದ್ಮೇಲೆ ಚಲೋ ಹೊತ್ತಿನಂಗೆ ಕೈ ಆಡ್ಸ್ಕೊಂಡು ನಾನು ಹಿಂಗೆ ಒತ್ತು ಕೈ ಆಡ್ಸ್ಕೊಂಡ್ರೆ ಇಲ್ಲ ನಾನು ಒಂದು ಗಿರ್ದಾದಷ್ಟು ಜಾಜಿಕಾಯಿನ ಇದಕ್ಕೆ ಹೆರ್ಕೊಳಕತ್ತೀನಿ. ಇದೇನಿದೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಏಕತ್ರ ಆಗ್ತದೆ. ಈಗ ಶ್ರೀಖಂಡ ರೆಡಿ ಆಗ್ತದೆ. ಇದನ್ನೇನದ ಒಂದು 5 ನಿಮಿಷ ಮುಚ್ಚಿಡೋಣ. ಪೂರಿ ಮಾಡ್ಲಿಕ್ಕೆ ನಾನಿಲ್ಲೇ ಅರ್ಧ ಕಪ್ನಷ್ಟು ಬಾಂಬೆ ರವೆ ತಗೊಂಡಿನಿ. ಈಗ ಮೊದ್ಲಿಗೆ ಏನದ ಇದನ್ನ ನೆನೆ ಹಾಕೋಣ. ಇಲ್ಲೇ ಒಂದು ಪಾತ್ರೆಗೆ ಏನದ ನಾನು ರವೆ ಹಾಕೊಳಕತ್ತೀನಿ. ಇದಕ್ಕೇನದ ನೀರು ಹಾಕೋಣ. ಇಲ್ಲಿ ನಾನು ರವಾ ಪೂರ್ಣ ಮುಳುಗುವಷ್ಟು ನೀರು ಹಾಕೊಂಡಿನಿ. ಇದನ್ನ ಒಮ್ಮೆ ಕೈ ಆಡಿಸ್ಕೊಳ್ಳೋಣ. ನೋಡ್ರಿ ಇಷ್ಟು ನೀರು ಹಾಕೊಂಡ್ರೆ ಸಾಕಾಗ್ತದ. ಇಲ್ಲೇ ಮ್ಯಾಲೆ ಮುಚ್ಚಿ ಒಂದು 20 ನಿಮಿಷ ಏನದ ಇದನ್ನ ನೆನೆಲಿಕ್ಕೆ ಬಿಡೋಣ. ಇಲ್ಲಿ ಪುರೇದ ಹಿಟ್ಟು ಕಲಿಸ್ಲಿಕ್ಕೆ ನಾನು 1 ಕಪ್ಪು ಗೋಧಿ ಹಿಟ್ಟು ತೊಗೊಳ್ಕತ್ತೀನಿ. ಅಂದ್ರೆ ಇದ್ರ ಅರ್ಧ ಕಪ್ ನಾನು ರವಾ ತಗೊಂಡಿದ್ದೆ. ಈಗ 1 ಕಪ್ ಗೋಧಿ ಹಿಟ್ಟು ಹಾಕೊಳಕತ್ತೀನಿ. ಇದಕ್ಕೆ 1 ಕಪ್ ಮೈದಾ ಹಿಟ್ಟು ತಗೊಳ್ಕತ್ತೀನಿ. ಇಲ್ಲಿ ನೋಡ್ರಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಏನದ ನಾನು ರವಾ ನೆನೆಸಿಟ್ಟಿನಿ. 1 ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಇದು ನೋಡ್ರಿ ರವಾ ಏನು ನೆನೆಸಿಟ್ಟಿರ್ತೀವಲ್ಲ ನಾವು, ನೋಡ್ರಿ ಎಷ್ಟು ಚಲೋ ನೆಂದದ. ಈಗ ಇದನ್ನ ಇದಕ್ಕೆ ಹಾಕೋಣ. ಒಂದು 20 ನಿಮಿಷ ನೆನೆಸಿದ್ರೆ ಸಾಕಿದನ್ ರವಾನ. ಈ ರವಾ ಏನದ ಇದಕ್ಕೆ ಹಾಕೋಣ. ಇದನ್ನೇನು ನಮ್ಮದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಮ್ಮೆ. ಇದು ರವಾದಾಗೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಮೊದಲಿಗೆ ನೀರು ಹಾಕೋಬಾರ್ದು. ಯಾಕಂದ್ರೆ ರವಾದಾಗ ನೀರು ಇರ್ತದೆ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೋಡಿ ಕಲಿಸ್ಕೋಬೇಕಾಗ್ತದೆ ಗಟ್ಟಿಗೆ. ಹಿಂಗಾಗಿ ಮೊದಲಿಗೆ ನೀರು ಒಮ್ಮೆಲೆ ಹಾಕೋಬಾರ್ದು, ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ. ಇಲ್ಲಿ ಪುರಿ ಹಿಟ್ಟು ಕಲ್ಸ್ಕೊಂಡು ನಾನು ಇಷ್ಟು ಗಟ್ಟಿರ್ಬೇಕಿದೆ. ಈಗೇನದ ಮ್ಯಾಲೆ ಮುಚ್ಚಿ 1 ತಾಸು ಏನದ ಇದನ್ನ ನೆನೆಸ್ಬೇಕಾಗ್ತದೆ. ಇಲ್ಲಿ ಹಿಟ್ಟು ನೆನೆಸಿಟ್ಟು 1 ತಾಸು ಹಾಕಿ ನೋಡ್ರಿ ಚಲೋ ನೆಂದದ ಹಿಟ್ಟು. ಈಗ ಉಳ್ಳಿ ಹಾಕೋಣ. ಇವನ್ನ ಇಲ್ಲಾನ ಕಲ್ ಮೇಲೆ ಹಾಕೊಂಡು ಇನ್ನೊಮ್ಮೆ ಏನದ ಇದನ್ನ ನಾದ್ಕೋತೀನಿ ಸ್ವಲ್ಪ. ಇವ್ರ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಚಲೋ ನೆಂದದ. 1 ತಾಸು ನೆನೆಸಿದ್ರೆ ಏನಾಗ್ತದೆ, ರವಾ ಮೊದ್ಲು ನೆಂದಿರ್ತದೆ, ಇನ್ನೂ ನೆಂದು ಭಾಳ ಚಲೋ ಆಗ್ತದೆ ಅಗ್ದಿ ಮೆತ್ತಗೆ. ಇಲ್ಲ ಉಳ್ಳಿ ಹಾಕೊಳಕತ್ತೀನಿ. ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಹಾಕೋಬೋದು. ಇವನ್ನ ಇಲ್ಲಿ ನೋಡ್ರಿ 1 ಬುಟ್ಟಿ ತಗೊಂಡಿ ನಾನು. ಇದಕ್ಕೇನದ ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲಿ ಉಳ್ಳಿ ಏನದ ಚಲೋತ್ನಾಗ ಹಿಟ್ಟು ಕೈಯಾಗಿ ಇದನ್ನ ಮಾಡಿ ಹಿಂಗೆ ಮಾಡ್ಬೇಕು ಇವನ್ನ. ಇಲ್ಲಿ ನೋಡ್ರಿ ಎಲ್ಲ ಏನದ ಉಳ್ಳಿ ಮಾಡಿ ಇಟ್ಕೊಂಡು ನಾನು ಇವನೊಂದೊಂದ ಲಟ್ಟಿಸ್ಕೋಣ. ಉಳಿದ್ವಿ ನಾವು ಮುಚ್ಚಿಡೋಣ ಅಂತ. ಇಲ್ಲಾನು ಉಳ್ಳಿಗೆ ಏನದ ಎಣ್ಣೆ ಹಚ್ಚಿ ಲಟ್ಟಿಸ್ಲಿಕತ್ತೀನಿ. ಚೂರು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಣ. ಭಾಳ ತೆಳ್ಳಗೆ ಮಾಡ್ಕೋಬಾರ್ದು. ಚೂರು ತಪ್ಪಿದ್ರೆ ಉಪ್ಪುತ್ತಾವ ಚಲೋತ್ನಂಗೆ. ನೋಡ್ರಿ ಇಷ್ಟ ಆದ್ರೆ ಸಾಕಾಗ್ತದೆ. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಎಣ್ಣೆ ಕಾದ ಈ ಪುರಿ ಹಾಕೋಣ. ಪುರಿ ನೋಡ್ರಿ ಹೆಂಗೆ ಉಳ್ಬಿತಾವ. ಎಲ್ಲ ಪುರಿನೂ ಏನವ ನಿಮ್ಗೆ ಹಿಂಗ ಪುರಿ ಉಪ್ತಾವ ಚಲೋತ್ನಂಗೆ. ಈಗೇನಿದೆ ನಾ ತೊಗೊಳ್ಕತ್ತೀನಿ. 2 ಕಡೆ ಏನಿದೆ ಚಲೋತ್ನಂಗೆ ಕರ್ಕೊಂಡ್ಮೇಲೆ ಹಿಂಗಾತಂತ್ರ ತೊಗೋಬೇಕು. ನೋಡ್ರಿ ಎಷ್ಟು ಕರೆಕ್ಟ್ ಆಗ್ಯದ, ಕಲರ್ ಚಲೋ ಬಂದದ. ನೋಡಿದ್ರಲ್ಲ
ಆಮ್ರಖಂಡ ಮತ್ತು ಮೃದುವಾದ ಪುರಿ ಮಾಡ್ಕೊಳ್ಳೋದು. ಈ ಮಾವಿನ ಹಣ್ಣಿನ ಸೀಸನ್ ಒಳಗೆ ನಾವು ಹಿಂಗೆ ಆಮ್ರಖಂಡ ಮನೆಯೊಳಗೆ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಅದ್ರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದು ಪುರಿ, ಮೃದುವಾದ ಪುರಿ ಏನದ ಹಚ್ಕೊಂಡು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಯಾರ ಮನೆಗೆ ಗೆಸ್ಟ್ ಬಂದಾಗ ನಮ್ಗೆ ಈಗೇನದ ಏನಾರು ಸ್ಪೆಷಲ್ ಮಾಡ್ಕೋಬೇಕಂದ್ರೆ ಈ ಟೈಪ್ ಏನದ ಆಮ್ರಖಂಡ ಮತ್ತು ಪುರಿ ಮಾಡಿಕೊಂಡು ಭಾಳ ಟೇಸ್ಟ್ ಆಗ್ತದೆ ಊಟದ ಜೊತೆ. ಈ ಸರಳವಾದ ಅಡುಗೆ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ನಿಮ್ಮ ನೀವು ತಪ್ಪದೇ ಒಂದು ಟ್ರೈ ಮಾಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂತೆ. ನಾಮ ಸಮರ್ಥ.